ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಾವಿನಕಾಯಿ ಉಪ್ಪಿನಕಾಯಿ ಹೆಂಗೆ ಹಾಕೋದಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿದೆ ಮತ್ತು ಇದನ್ನು ನಾವು 5 ಮಿನಿಟದಲ್ಲಿ ನಾವು ಇದನ್ನು ಉಪ್ಪಿನಕಾಯಿನ ಹಾಕ್ಕೊಳ್ಬೋದು ನೋಡಿ. ಈ ಮಾವಿನಕಾಯಿ ಉಪ್ಪಿನಕಾಯಿ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಸೈಡ್ ನೆಂಚ್ಕೊಳ್ಳಿಕ್ಕೆ ಮತ್ತು ಈಗ ಮಾವಿನಕಾಯಿ ಸೀಸನನ್ನು ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ತುಂಬಾ ಈಸಿಯಾಗಿದೆ. ನಾನೀಗ ಹಸಿ ಮಾವಿನಕಾಯಿ ತೊಗೊಂಡಿದ್ದೀನಿ ನಾನು 4 ಮಾಡಲ್ಲ, ಒಂದೇ ಒಂದು ಮಾವಿನಕಾಯಿದು ಉಪ್ಪಿನಕಾಯಿ ಡಿಡಿರಾಗಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇನ್ಸ್ಟಂಟ್ ಮಾವಿನಕಾಯಿ ಉಪ್ಪಿನಕಾಯಿ ಒಂದು ಸಲ ಟ್ರೈ ಮಾಡಿ ನೋಡಿ. ಇದನ್ನು ಚೆನ್ನಾಗಿ ತೊಳೆದು ಈಗ ನಾವು ಒರೆಸಿಟ್ಕೋಬೇಕು. ಈ ಥರ ಕಾಯ್ದದ್ದು ಮಾವಿನಕಾಯಿನ ತೊಗೋಬೇಕು, ಅಂದ್ರೇ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ಹುಳಿ ಇರೋ ಮಾವಿನಕಾಯಿ ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಇದು ಸ್ವಲ್ಪ ಹುಳಿ ಇಲ್ಲ, ಹುಳಿ ಕಡಿಮೆ ಇದೆ. ಹುಳಿ ಜಾಸ್ತಿ ಇದ್ದದ್ದನ್ನು ತೊಗೊಂಡ್ರೆ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ನೋಡಿ. ನಾವು ಊರಿಂದ ತರಬೇಕಂದ್ರೆ ಹಿಂಗೆ ಸ್ವಲ್ಪ ಹಳದಿ ಕಲರ್ ಆಗಿದೆ. ಇದು ಬೆಳ್ಳಗನ ಇರಬೇಕು. ಉಪ್ಪಿನಕಾಯಿ ಮಾಡ್ಬೇಕಾದ್ರೆ ನಾವು ಮಾವಿನಕಾಯಿ ಸ್ವಲ್ಪ ಹಳದಿ ಆಗಿರಬಾರ್ದು, ಈ ಥರ ಎಲ್ಲೋ ಆಗಿರಬಾರ್ದು. ಅಂದ್ರೇ ಬಿಳಿ ಇದ್ರೇ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ನೋಡಿ. ಆದರೂ ಏನಾಗಲ್ಲ. ಇದನ್ನು ಒಂದೇ ಒಂದು ಉಪ್ಪಿನಕಾಯಿನ ಹಾಕ್ಕೊಳ್ಳೋದನ್ನು ಹೇಳ್ಕೊಡ್ತಾ ಇದ್ದೀನಿ ನಾನು. ಒಂದೇ ಒಂದು ಮಾವಿನಕಾಯಿ ಉಪ್ಪಿನಕಾಯಿನ ಇದನ್ನು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಗೊಟ್ಟ ಇರೋ ಮಾವಿನಕಾಯಿನ ತೊಗೊಂಡ್ರೆ ರುಚಿ ಇರ್ತಾವೆ ನೋಡಿ ಮಾವಿನಕಾಯಿ ಉಪ್ಪಿನಕಾಯಿ. ನಾನು ಒಂದೇ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ವಾರದವರೆಗೂ ಯೂಸ್ ಮಾಡ್ಕೊಳ್ಬೋದು. ಇದಕ್ಕೊಂದು ಮಸಾಲೆ ಮಾಡ್ಕೊಳ್ಳೋಣ. ಸ್ವಲ್ಪ ಮೆತ್ತೆಕಾಳು ತೊಗೊಂಡಿದ್ದೀನಿ, 1/4 ಸ್ಪೂನು, ಮತ್ತು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ಇದು ಕಂಪಲ್ಸರಿ, ಈ ಮಸಾಲೆ ಇದ್ರೇ ಉಪ್ಪಿನಕಾಯಿ ರುಚಿ ನೋಡಿ. ಈ ಸಲ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಸಾಸಿವೆ ಚಟಪಟ ಸಿಡಿತಿದೆ ಅಂದರೆ ನಾವು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕೀಗ. ಇದನ್ನು ಸ್ವಲ್ಪ ಆರಿಸೆ ನಾವು ಒಂದು ಕುಟ್ಟಾಣಿಯಲ್ಲಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ನೋಡಿ. ನೀವು ಕುಟ್ಟಾಣಿಯಲ್ಲಿ ಅಥವಾ ನಿಮ್ದು ಏನಾದ್ರು ನಿಮ್ಗೆ ಕುಟ್ಲಿಕ್ಕಾಗಲ್ಲ ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿ ಒಳಗೆ ನಾವು ಕುಟ್ಕೊಳ್ಬೋದು. ಈ ಕೈಲೇ ಕುಟ್ಕೊಳ್ಳಿ, ಸ್ವಲ್ಪ ಇರುತ್ತೆ. ಸ್ವಲ್ಪ ಮಸಾಲೆ ಸಾಕು ಇದಕ್ಕೆ. ಫ್ರೆಶ್ ಆಗಿ ಮಸಾಲೆ ಹಾಕೋದ್ರಿಂದ ರುಚಿನೂ ಇರುತ್ತೆ ನೋಡಿ. ನಾನಿಲ್ಲಿ 1 ಸ್ಪೂನ್ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಮಾವಿನಕಾಯಿಗೆ. ಈಗ ಇದಕ್ಕೆ ಒಗ್ಗರಣೆ ಕೊಡೋಣ. ನಾನು ಅದೇ ಪಾತ್ರೆಯಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ 1ರಿಂದ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಚಿಕ್ಕ ಸ್ಪೂನ್ ಅಂದರೆ 2 ಸ್ಪೂನು, ದೊಡ್ಡ ಸ್ಪೂನ್ ಅಂದರೆ 1 ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ನಾನು 1 ಬೆಳ್ಳುಳ್ಳಿನ ಕುಟ್ಟಿ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಅರಿಶಿಣ ಪೌಡರು, ಮತ್ತು 1 ಸ್ಪೂನು ಅಚ್ಚ ಖಾರದ ಪುಡಿ. ಈಗ ಇದಕ್ಕೆ ನಾನು ಕುಟ್ಟಿದಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ ಮತ್ತು ಮೆತ್ತೆಕಾಳು ಏನು ಪುಡಿ ಮಾಡಿದಂಥ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಈ ಥರ ನಾವು ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆ ಇನ್ನೇನು ಆರಿದೆ ಅನ್ನುವಾಗನ ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದು ಇನ್ಸ್ಟಂಟು ದಿಢೀರಾಗಿ ಮಾಡ್ಕೊಳ್ಳೋಂಥ ಉಪ್ಪಿನಕಾಯಿ. ಬೇಕಂದವರು ಹುಳಿ ಇರುತ್ತೆ ಅಂಥೇಳಿ ನಾನು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಆಪ್ಷನಲ್ಲು, ಬೇಡ ಅಂದವರು ಸ್ಕಿಪ್ ಮಾಡ್ಕೊಳ್ಬೋದು. ಈಗ ಇದಕ್ಕೆ ನಾನು ಇದೇ ಒಗ್ಗರಣೆಗೆ ಆರಿದ ಮೇಲೆ ನಾವು ಮಾವಿನಕಾಯಿನ ಹಾಕ್ಕೊಳ್ಬೇಕು. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಉಪ್ಪು ಸಾಕು. ಇದನ್ನ ಹಾಕೊಂಡು ಚೆನ್ನಾಗಿ ಈ ಥರ ಸ್ಪೂನ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು. ಕೈಲೇ ಮಿಕ್ಸ್ ಮಾಡ್ಕೊಳ್ಳಿ. ಕೈಲೇ ಮಿಕ್ಸ್ ಮಾಡ್ಕೋದ್ರಿಂದ ಚೆನ್ನಾಗೂ ಇರುತ್ತೆ ನೋಡಿ. ಎಲ್ಲ ಬದಿಗೆ ಖಾರ, ಉಪ್ಪು, ಎಣ್ಣೆ ಹಿಡ್ಕೊಳುತ್ತೆ. ನಾವು ಸ್ಪೂನ್ಲೇ ಮಿಕ್ಸ್ ಮಾಡಿದರೆ ಅಷ್ಟು ಸರಿಯಾಗಿ ಮಿಕ್ಸ್ ಆಗಲ್ಲ ನೋಡಿ. ನಿಮಗೆ ಸ್ಪೂನ್ ಬೇಕಂದರೆ ಸ್ಪೂನ್ ಯೂಸ್ ಮಾಡಿ, ಅಥವಾ ಕೈಲೇನೂ ಮಿಕ್ಸ್ ಮಾಡ್ಕೊಳ್ಬೋದು ನೋಡಿ. ಕೈಲೇ ಮಿಕ್ಸ್ ಮಾಡ್ಕೋದ್ರಿಂದ ಈ ಥರ ಚೆನ್ನಾಗಿ ಕಲರನ್ನು ಬರುತ್ತೆ ನೋಡಿ. ಪಟಾಪಟ್ ಅಂತ ರೆಡಿ ಆದಂಥ 5 ಮಿನಿಟದಲ್ಲಿ ಮಾಡುವಂಥ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇದನ್ನು ಸೈಡಿಗೆ ಅನ್ನಕ್ಕೆ ನಾವು ಇದನ್ನು ಹಾಗೆ ಪಟಾಪಟ್ ಅಂತ ಯೂಸ್ ಮಾಡ್ಕೋಬೋದು, ಅಥವಾ ಒಂದು ಡಬ್ಬಕ್ಕೆ ಹಾಕೊಂಡು 2 ದಿನ ಬಿಟ್ಟೂ ನಾವು ಯೂಸ್ ಮಾಡ್ಕೊಳ್ಬೋದು ನೋಡಿ. ಇದೇನೂ ಆಗಲ್ಲ, ಹಾಳೋನೂ ಆಗಲ್ಲ, ಪೊಂಗಸು ಬರಲ್ಲ. ಈ ಥರ ಮಾಡ್ಕೋಬೇಕು. ಮಾವಿನಕಾಯಿನ ಒರೆಸಿಟ್ಕೊಳ್ಬೇಕು, ಮತ್ತು ಸ್ವಲ್ಪ ಮಸಾಲೆನ ಹಾಕ್ಕೊಳ್ಳೋದ್ರಿಂದ ಇನ್ನೂ ರುಚಿಯಾಗಿರುತ್ತೆ ನೋಡಿ. ಒಂದು ಸಲ ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.